ಮುಂದಿನ ಶುಕ್ರವಾರದವರೆಗೆ ಭವಾನಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಹೈಕೋರ್ಟ್ನಿಂದ ನಿರೀಕ್ಷಣಾ ಜಾಮೀನು ಮಂಜೂರಾಯಿತು. ಸಂಜೆ 5ಕ್ಕೆ ಎಸ್ಐಟಿ ವಿಚಾರಣೆಗೆ ಹಾಜರಾಗುವುದಕ್ಕೆ ಭವಾನಿ ರೇವಣ್ಣಗೆ ಸೂಚಿಸಲಾಗಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿರುವಂತದ್ದು. ಎಸ್ಐಟಿ ತನಿಖೆಗೆ ಭವಾನಿ ರೇವಣ್ಣ ಸಹಕರಿಸಬೇಕು ಅಂತ ಆದೇಶವನ್ನ ಹೊರಡಿಸಲಾಗಿದೆ. ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಅಂಡ್ ಇದೇ ಸಂದರ್ಭದಲ್ಲಿ ಭವಾನಿ ರೇವಣ್ಣ ಯಾವುದೇ ಕಾರಣಕ್ಕೂ ಹಾಸನ ಮತ್ತೆ ಕೆಆರ್ ನಗರಕ್ಕೆ ಹೋಗಬಾರದು, ಹಾಸನ ಕೆಆರ್ ನಗರಕ್ಕೆ ತೆರಳದಂತೆ ಸೂಚನೆ ಕೂಡ ನೀಡಲಾಗಿದೆ. ಮುಂದಿನ ಶುಕ್ರವಾರದವರೆಗೂ ಭವಾನಿ ರೇವಣ್ಣಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಹೈಕೋರ್ಟ್ನಿಂದ ನಿರೀಕ್ಷಣಾ ಜಾಮೀನು ಮಂಜೂರಾಗಿರುವಂತದ್ದು. ಅಂಡ್ ಎಸ್ಐಟಿ ಅಧಿಕಾರಿಗಳ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆಯನ್ನ ಕೂಡ ನೀಡಲಾಗಿದೆ. ಇದರ ಜೊತೆಗೆ ರೇವಣ್ಣ ಎಫ್ಐಆರ್ ರದ್ದು ಕೋರಿ ಅರ್ಜಿ ಸಲ್ಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಅರ್ಜಿ ವಿಚಾರಣೆಯನ್ನು ಕೂಡ ಹೈಕೋರ್ಟ್ ಮುಂದೂಡಿದೆ. ಜೂನ್ 14ಕ್ಕೆ ಮುಂದಿನ ವಿಚಾರಣೆಯನ್ನ ಮುಂದೂಡಿದ ಕೋರ್ಟ್. ಹೈಕೋರ್ಟ್ನ ನ್ಯಾಯಾಧೀಶ ಕೃಷ್ಣ ಎಂ ದೀಕ್ಷಿತ್ ಅವರಿಂದ ಆದೇಶ ಬಂದಿರುವಂತದ್ದು. ಜಾಮೀನು ರದ್ದು ಕೋರಿ ಸಲ್ಲಿಸಿದ್ದಂತಹ ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ. ಮುಂದಿನ ಶುಕ್ರವಾರ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಿದೆ ಹೈಕೋರ್ಟ್. ಒಂದು ಕಡೆ ಪತ್ನಿಗೂ ಕೂಡ ಜಾಮೀನು ಮಂಜೂರಾಯಿತು. ರೇವಣ್ಣ ಶಾಸಕ ರೇವಣ್ಣಗೂ ಕೂಡ ವಿಚಾರಣೆಯನ್ನ ಮುಂದೂಡಲಾಗಿದೆ. ಮುಂದಿನ ವಾರ ಅಂದ್ರೆ ಜೂನ್ 14ಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ಒಂದು ಕಡೆ ಭವಾನಿ ರೇವಣ್ಣಗೆ ಬಹುದೊಡ್ಡ ರಿಲೀಫ್ ಸಿಕ್ತು ಈ ಮೂಲಕ ಅಂತಾನೆ ಹೇಳಬಹುದು. ಇಷ್ಟು ದಿನಗಳ ಕಾಲ ತಲೆಮರೆಸಿಕೊಂಡಿದ್ರು. ಏನಾಗುತ್ತೆ ಎತ್ತ ಅನ್ನೋದ್ರ ಕುರಿತಾಗಿ ತುಂಬಾ ತಲೆ ಕೆಡಿಸ್ಕೊಂಡಿದ್ರು. ಒಂದು ಕಡೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋ ಭಯದಲ್ಲೂ ಕೂಡ ಇದ್ರು. ಫೈನಲಿ ಈಗ ಜಾಮೀನು ಮಂಜೂರಾಗಿದೆ. ಹಾಗೆ ಸಂಜೆ ಎಸ್ಐಟಿ ಅಧಿಕಾರಿಗಳ ವಿಚಾರಣೆಗೆ ಹಾಜರಾಗಬೇಕು ಅಂತ ಕೂಡ ಹೇಳಲಾಗಿರುವಂತದ್ದು. ಹಾಜರಾಗ್ತಾರಾ ಇಲ್ವಾ ಅಂತ ಕಾದು ನೋಡಬೇಕು. ಈ ಕುರಿತಾಗಿ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ನೇರ ಸಂಪರ್ಕದಲ್ಲಿ ಹಾಗೆ ಇದ್ದಾರೆ. ವಿಶ್ವನಾಥ್, ಒಂದು ಕಡೆ ಪತ್ನಿಗೂ ಕೂಡ ಜಾಮೀನು ಮಂಜೂರಾಯಿತು. HD ರೇವಣ್ಣಗೂ ಕೂಡ ವಿಚಾರಣೆಯನ್ನ ಮುಂದೂಡಲಾಗಿದೆ. ಅಂಡ್ ಇವತ್ತು ಸಂಜೆನೆ ಎಸ್ಐಟಿ ಅಧಿಕಾರಿಗಳ ವಿಚಾರಣೆಗೆ ಹಾಜರಾಗಬೇಕು ಅಂತ ಭವಾನಿ ರೇವಣ್ಣಗೆ ಸೂಚನೆ ಕೊಟ್ಟಿರುವಂತದ್ದು. ವಿಚಾರಣೆಗೆ ಬರ್ತಾರಾ ಇಲ್ವಾ ಅಂತ? ಮಧು, ಈಗಾಗಲೇ ವಾರೆಂಟ್ ಕೂಡ ಜಾರಿಯಾಗಿತ್ತು. ಭವಾನಿ ರೇವಣ್ಣ ಅವರನ್ನ ಬಂಧಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಕೂಡ ಕೋರ್ಟ್ನಿಂದ ಪರ್ಮಿಷನ್ ಅನ್ನು ಪಡ್ಕೊಂಡು ಅರೆಸ್ಟ್ ವಾರೆಂಟ್ ಅನ್ನು ಕೂಡ ಜಾರಿ ಮಾಡಿಸಲಾಗಿತ್ತು. ಇನ್ನೇನು ಅನೇಕ ದಿನಗಳಿಂದಲೂ ಕೂಡ KR ನಗರ ಆ ಕೇಸ್ ಪ್ರಕರಣ ಸಂಬಂಧ ಎಸ್ಐಟಿ ಅಧಿಕಾರಿಗಳು ಭವಾನಿ ಅವರನ್ನ ಬಂಧಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಓಡಾಟವನ್ನು ಮಾಡ್ತಾ ಇದ್ರು, ಹುಡುಕಾಟವನ್ನು ನಡೆಸ್ತಾ ಇದ್ರು. ಹೊಳೆನರಸೀಪುರ ಆದಿಯಾಗಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ 4 ತಂಡಗಳನ್ನಾಗಿ ಮಾಡಿಕೊಂಡು ಎಸ್ಐಟಿ ಅಧಿಕಾರಿಗಳು ಭವಾನಿ ಅವರಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ರು. ಆದರೆ ಭವಾನಿ ಅವರು ನೋಟಿಸ್ ಕೊಟ್ಟರೂ ಕೂಡ ಎಸ್ಐಟಿ ಅಧಿಕಾರಿಗಳ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಅದಾದ ಮೇಲೆ ಅರೆಸ್ಟ್ ವಾರೆಂಟ್ ಜಾರಿ ಆದ ಮೇಲೆ ಭವಾನಿ ಅವರಿಗೆ ನಡುಕ ಶುರುವಾಗಿತ್ತು. ಎಲ್ಲಿ ಭವಾನಿ ಅವರು ಸಿಗ್ತಾರೆ ಅಲ್ಲೇ ಅವರನ್ನು ಬಂಧಿಸುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇದ್ರು. ಆದರೆ ಇವತ್ತು ಹೈಕೋರ್ಟ್ ಭವಾನಿ ರೇವಣ್ಣ ಅವರಿಗೆ ಒಂದು ರಿಲೀಫನ್ನು ನೀಡಿರುವಂಥದ್ದು. ಮುಂದಿನ ವಾರದವರೆಗೂ ಕೂಡ, ಮುಂದಿನ ಶುಕ್ರವಾರವರೆಗೂ ಕೂಡ ಅವರಿಗೆ ಒಂದು ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನು ಕೂಡ ನೀಡಲಾಗಿರುವಂಥದ್ದು. ಶುಕ್ರವಾರದವರೆಗೂ ಕೂಡ ಅವರು ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ಅಂತಂದರೆ ಇವತ್ತು 1 ಗಂಟೆಗೆ, ಮಧ್ಯಾಹ್ನ 1 ಗಂಟೆಗೆ ಸುಮಾರಿಗೆ ಅವರು ಎಸ್ಐಟಿ ಅಧಿಕಾರಿಗಳ ಮುಂದೆ ವಿಚಾರಣೆಗೂ ಕೂಡ ಹಾಜರಾಗಬೇಕಾಗತ್ತೆ. ಅದಾದ ಮೇಲೆ 5 ಗಂಟೆಯವರೆಗೂ ಕೂಡ, ಸಂಜೆ 5 ಗಂಟೆಯವರೆಗೂ ಕೂಡ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸಬಹುದಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ವಶಕ್ಕೆ ಪಡೆಯುವಂತಿಲ್ಲ, ಹಾಗೆ ಅವರನ್ನು ಬಂಧಿಸುವಂತಿಲ್ಲ. ಕೇವಲ ವಿಚಾರಣೆಗೆ ಮಾತ್ರ ಸೀಮಿತವಾಗಿರುವಂಥದ್ದು. ಶುಕ್ರವಾರವರೆಗೂ ಕೂಡ ಏನು ವಿಚಾರಣೆ ನಡೆಯುತ್ತಾ ಆ ವಿಚಾರಣೆವರೆಗೂ ಕೂಡ ಯಾವಾಗ ಎಸ್ಐಟಿ ಅಧಿಕಾರಿಗಳು ಭವಾನಿ ಅವರನ್ನು ವಿಚಾರಣೆ ಕರೀತಾರೋ ಆ ಸಂದರ್ಭದಲ್ಲಿ ಅವರು ವಿಚಾರಣೆಗೆ ಸಹಕರಿಸಬೇಕಾಗತ್ತೆ. ಅದಾದ ಮೇಲೆ KR ನಗರದಲ್ಲಿ ಒಂದು ಪ್ರಕರಣ ದಾಖಲಾಗಿರೋದ್ರಿಂದ KR ನಗರಕ್ಕೂ ಕೂಡ ಅವರು ಹೋಗುವಂತಿಲ್ಲ.
ಮತ್ತು ಹಾಸನಕ್ಕೂ ಕೂಡ ಅವರು ಹೋಗುವಂತಿಲ್ಲ, ಹಾಸನ ಜಿಲ್ಲೆಗೂ ಕೂಡ ಎಂಟ್ರಿ ಆಗುವಂತಿಲ್ಲ, KR ನಗರಕ್ಕೂ ಕೂಡ ಎಂಟ್ರಿ ಆಗುವಂತಿಲ್ಲ, ತನಿಖೆಗೆ ಸಹಕರಿಸಬೇಕಾಗತ್ತೆ. ಇನ್ನು ಇದೊಂದು ಭಾಗ, ಇನ್ನು ಅರೆಸ್ಟ್ ವಾರೆಂಟ್ ಏನು ಜಾರಿಯಾಗಿತ್ತಲ್ಲ ಅದನ್ನು ಕೂಡ ಅಮಾನತಾಗಿರುವಂಥದ್ದು. ಅಂದರೆ ಶುಕ್ರವಾರದವರೆಗೂ ಕೂಡ ಈ ಒಂದು ಅರೆಸ್ಟ್ ವಾರೆಂಟ್ ಅಮಾನತಾಗಿರುತ್ತೆ. ಅದಾದ ಮೇಲೆ ಯಾವ ರೀತಿಯಾಗಿ ಕೋರ್ಟ್ ನಿರ್ಧಾರ ಮಾಡುತ್ತೆ ಮತ್ತು ಭವಾನಿ ಅವರಿಗೆ ರಿಲ್ಯಾಕ್ಸ್ ನೀಡುತ್ತೆ ಮತ್ತು ಈ ಒಂದು ಮಧ್ಯಂತರ ನಿರೀಕ್ಷಣಾ ಜಾಮೀನು ಏನು ನೀಡಿದೆಯಲ್ಲ ಅದನ್ನು ಕಂಟಿನ್ಯೂ ಆಗುತ್ತಾ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಕೆಲವೊಂದು ಮಾಹಿತಿಗಳು ಕೂಡ ಲಭ್ಯ ಆಗಬೇಕಾಗತ್ತೆ. ಕೋರ್ಟ್ಗೆ ಹಾಜರಾಗಬೇಕಾಗತ್ತೆ. ಅವತ್ತು ಮತ್ತೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸೋದಕ್ಕೂ ಕೂಡ ಭವಾನಿ ಅವರ ವಕೀಲರು ಕೂಡ ಮುಂದಾಗಬಹುದು. ಅಲ್ಲಿವರೆಗೂ ಕೂಡ ಭವಾನಿ ಅವರಿಗೆ ಬಿಗ್ ರಿಲ್ಯಾಕ್ಸೇಷನ್ ಸಿಕ್ಕಿರುವಂಥದ್ದು. ಇನ್ನು ವಿಚಾರಣೆಗೂ ಕೂಡ ಅವರು ಇವತ್ತು 1 ಗಂಟೆ ಸುಮಾರಿಗೆ SIT ಕಚೇರಿಗೆ ಹಾಜರಾಗಲೇಬೇಕಾಗಿರುವಂಥದ್ದು. ಇದು ಒಂದು ಭಾಗ. ಮತ್ತು ಇವತ್ತು ರೇವಣ್ಣ ಅವ್ರಿಗೂ ಕೂಡ ಒಂದು ರಿಲ್ಯಾಕ್ಸೇಷನ್ ಸಿಕ್ಕಿರುವಂಥದ್ದು. ರೇವಣ್ಣ ಅವರ ಒಂದು ಜಾಮೀನನ್ನು ರದ್ದು ಕೋರಿ SIT ಅಧಿಕಾರಿಗಳು ಕೂಡ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಮತ್ತೊಂದು ಕಡೆ ರೇವಣ್ಣ ಅವರು ಕೂಡ KR ನಗರ ಮತ್ತು ಹೊಳೆನರಸೀಪುರದಲ್ಲಿ ದಾಖಲಾಗಿರುವಂತಹ FIR ರದ್ದು ಕೋರಿ ಅವರು ಕೂಡ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಇನ್ನು ನ್ಯಾಯಮೂರ್ತಿ ಕೃಷ್ಣ ಎಂ ದೀಕ್ಷಿತ್ ಅವರ ಒಂದು ಪೀಠ ಏನಿದೆ ಇವತ್ತು ಈ ಒಂದು ಆದೇಶವನ್ನು ನೀಡಿರುವಂಥದ್ದು. ಮುಂದಿನ ತಿಂಗಳು ಅಂದರೆ ಇದೇ ತಿಂಗಳು 14ನೇ ತಾರೀಕುವರೆಗೂ ಕೂಡ ಒಂದು ಅರ್ಜಿಯ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿರುವಂಥದ್ದು. 14ನೇ ತಾರೀಕು ಅರ್ಜಿ ವಿಚಾರಣೆ ನಡೆಯುತ್ತೆ. ಅವತ್ತು ಒಂದು ಏನು ಈ ಕೇಸ್ಗಳನ್ನು ಏನು ರದ್ದು ಮಾಡೋದಕ್ಕೆ ಅರ್ಜಿಯನ್ನು ಸಲ್ಲಿಸಿದಾರಲ್ಲ ಆ ಒಂದು ಕೇಸ್ನ ವಿಚಾರಣೆ ಕೂಡ ನಡೆಯುತ್ತೆ. ಆ ಒಂದು ಅರ್ಜಿಯ ವಿಚಾರಣೆ ಕೂಡ ನಡೆಯುತ್ತೆ. ಅದೇ ರೀತಿಯಾಗಿ SIT ಅಧಿಕಾರಿಗಳು ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ ಕೂಡ ನಡೆಯುತ್ತೆ. ಒಟ್ಟಾರೆಯಾಗಿ ಇವತ್ತು ಗಂಡ ಹೆಂಡತಿಗೆ ಇಬ್ಬರಿಗೂ ಕೂಡ ದೊಡ್ಡ ಮಟ್ಟದ ರಿಲ್ಯಾಕ್ಸೇಷನ್ ಸಿಕ್ಕಿರುವಂಥದ್ದು. ಆದರೆ ಭವಾನಿ ಇವತ್ತು 1 ಗಂಟೆಗೆ ಹಾಜರಾಗ್ತಾರಾ ಇಲ್ವಾ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಯಾಕಂತಂದರೆ ಹೈಕೋರ್ಟ್ ಈಗಾಗಲೇ ಸ್ಪಷ್ಟವಾದಂತಹ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ವಿಚಾರಣೆಗೆ ನೀವು ಸಹಕರಿಸಲೇಬೇಕು, ಇಲ್ಲದಿದ್ದರೆ ಕೋರ್ಟ್ ಏನಿದೆ ಕೋರ್ಟ್ ಆದೇಶವನ್ನು ಮೀರಿ ಏನಾದರೂ ನಡೆದರೆ ಮತ್ತೆ ಆ ತೊಂದರೆಯನ್ನು ಕೂಡ ಭವಾನಿಯವರು ಎದುರಿಸಬೇಕಾಗುತ್ತೆ. ಹೀಗಾಗಿ ಇವತ್ತು 1 ಗಂಟೆಗೆ ಅವರು ಪಕ್ಕಾ ವಿಚಾರಣೆಗೆ ಹಾಜರಾಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಸಂಜೆ 5 ಗಂಟೆಯವರೆಗೂ ಕೂಡ ಅವರ ವಿಚಾರಣೆಯನ್ನು SIT ಅಧಿಕಾರಿಗಳು ನಡೆಸ್ತಾರೆ. ಅದಾದ ಮೇಲೆ ಅವರನ್ನು ಬಿಟ್ಟು ಕಳಿಸುವಂಥ ಕೆಲಸ ಕೂಡ ಆಗುತ್ತೆ. ಮುಂದಿನ ಶುಕ್ರವಾರದವರೆಗೂ ಕೂಡ ಇದೇ ರೀತಿಯಾದಂತಹ ವಿಚಾರಣೆಯನ್ನು ಭವಾನಿ ರೇವಣ್ಣ ಎದುರಿಸ್ತಾರೆ. ಅವತ್ತೇ ಮತ್ತೆ ಗಂಡ ಹೆಂಡತಿಯ ಭವಿಷ್ಯ ಕೂಡ ಮುಂದಿನ ವಾರ ಅಂತಂದರೆ ಮುಂದಿನ ವಾರ 14ರಂದು ಇವರ ಭವಿಷ್ಯ ಕೂಡ ನಿರ್ಧಾರವಾಗುತ್ತೆ. ಮಧು. ಎಸ್, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.